ಎಲ್ಲರಿಗೂ ನಮಸ್ಕಾರ. ಅನುಭವ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಣೇಶ್ ಪಾಟೀಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಯಾರು ಮತ್ತು ಅವರ ಕೆಲಸಗಳು ಏನು ಅಂತೇಳಿ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ತಹಸೀಲ್ದಾರ್ ಅಂದರೆ ಯಾರು, ಶಿರಸ್ತೇದಾರ್ಸ್ ಅಂದರೆ ಯಾರು, ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಅಂದರೆ ಯಾರು ಮತ್ತು ವಿಲೇಜ್ ಅಕೌಂಟೆಂಟ್ಸ್ ಅಂದರೆ ಯಾರು ಮತ್ತು ಇವರ ಕೆಲಸಗಳು ಏನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ತಹಸೀಲ್ದಾರ್ ಅಂದರೆ ಯಾರು ಅಂತಂದರೆ, ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳು ಬರ್ತವೆ. ಹೇಗೆ ರಾಜ್ಯವನ್ನು ನೋಡಿಕೊಳ್ಳಲು ಮುಖ್ಯಮಂತ್ರಿಗಳು, ಜಿಲ್ಲೆಯನ್ನು ನೋಡಿಕೊಳ್ಳಲು DC ಅವರು, ಅದೇ ತರಹ ತಾಲೂಕವನ್ನು ನೋಡಿಕೊಳ್ಳಲು ತಹಸೀಲ್ದಾರರು ಇರ್ತಾರೆ. ನಾವು ಒಂದು ಜಿಲ್ಲೆಗೆ ಬಂದಾಗ ಜಿಲ್ಲೆಯನ್ನು ನೋಡಿಕೊಳ್ಳೋರು DC, ಅವರ ಅಂಡರ್ನಲ್ಲಿ AC ಯ ಕೆಳಗಡೆ ಅವರ ಸಬ್ ಆರ್ಡಿನೇಟ್ ಆಗಿ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಇವರ ಕರ್ತವ್ಯಗಳು ಏನು ಅಂತಂದಾಗ, ತಾಲೂಕಿನಲ್ಲಿ ಬರುವಂತಹ ಎಲ್ಲ ಗ್ರಾಮಗಳಿಂದ ಲ್ಯಾಂಡ್ ರೆವಿನ್ಯೂವನ್ನು ಕಲೆಕ್ಟ್ ಮಾಡುವುದು ಮತ್ತು ತಾಲೂಕದಲ್ಲಿ ಬರುವಂತಹ ವಿಲೇಜ್ ಅಕೌಂಟೆಂಟ್ಸ್, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ವಿಲೇಜ್ ರೆಕಾರ್ಡ್ಸ್ಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ ಇಲ್ಲ, ಇವರನ್ನು ನೋಡಿಕೊಳ್ಳುವಂಥ ಒಂದು ಕೆಲಸ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದರ ಒಂದು ಅಂಡರಲ್ಲಿ ಇವರು ತಾಲೂಕಾದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೂಡ ಆಗಿರ್ತಾರೆ. ಅಂದರೆ ಕೆಲವೊಂದು ನ್ಯಾಯಗಳನ್ನು ಇವರು ಕೊಡ್ತಾರೆ. ಇವರು ತಾಲೂಕಾದ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಕೂಡ ಆಗಿರ್ತಾರೆ ಮತ್ತು AC ಅವರ ಅಂಡರಲ್ಲಿ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1964ನ ಪ್ರಕಾರ ಏನಾದರೂ ಟ್ರಿಬ್ಯುನಲ್ಸ್ಗಳನ್ನು ಮಾಡಿದರೆ ಅದಕ್ಕೆ ಅಧ್ಯಕ್ಷರಾಗಿ AC ಅವರಿದ್ದರೆ ಅವರ ಸೆಕ್ರೆಟರಿಯಾಗಿ ತಹಸೀಲ್ದಾರ್ ಅವರು ಅಸಿಸ್ಟ್ ವರ್ಕ್ ಮಾಡ್ತಾರೆ. ಇದರ ಜೊತೆ ರಾಜ್ಯಗಳ ಮತ್ತು ರಾಷ್ಟ್ರದ ಏನಾದರೂ ಸರ್ಕಾರಗಳ ಒಂದು ಗೌರ್ನಮೆಂಟ್ ಸ್ಕೀಮ್ಸ್ಗಳು ಇದ್ದಾಗ ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ತಾಲೂಕದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ತಹಸೀಲ್ದಾರ್ ಅವ್ರದ್ದು ಆಗಿರ್ತದೆ. ಇದಿಷ್ಟು ಒಂದು ತಹಸೀಲ್ದಾರ್ ಅವರು ಮಾಡುವಂಥ ಕೆಲಸಗಳು. ನೆಕ್ಸ್ಟ್ ಶಿರಸ್ತೇದಾರ್ಸ್ ಅಂತಂದರೆ, ಇವರು ತಹಸೀಲ್ದಾರ್ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಪ್ರತಿಯೊಂದು ತಾಲೂಕಕ್ಕೆ ಒಬ್ಬರು ಹೇಗೆ ತಹಸೀಲ್ದಾರ್ ಇರ್ತಾರೋ ಅದೇ ರೀತಿ ಪ್ರತಿ ತಾಲೂಕಿಗೆ ಶಿರಸ್ತೇದಾರ್ ಅವರು ಇರ್ತಾರೆ. ಇವರು ಲ್ಯಾಂಡ್ ರೆವಿನ್ಯೂ ರೂಲ್ಸ್ 1966ನ ರೂಲ್ 43 ಮತ್ತು 67 ಪ್ರಕಾರ ಇವರು ಕೆಲಸವನ್ನು ಮಾಡ್ತಾರೆ. ಇವರು ತಾಲೂಕದಲ್ಲಿ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳು ಇದ್ದಾಗ ಅವುಗಳನ್ನು ಕೇಳುವಂಥ ಮತ್ತು ಅವುಗಳಿಗೆ ಒಂದು ಆರ್ಡರನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಶಿರಸ್ತೇದಾರ್ ಅವರು ಮಾಡ್ತಾರೆ. ಇದಿಷ್ಟು ಒಂದು ಶಿರಸ್ತೇದಾರ್ ಅವರ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಬರುವಂತಹವರು ರೆವಿನ್ಯೂ ಇನ್ಸ್ಪೆಕ್ಟರ್ಸ್. ಇವರು ಕೂಡ ತಾಲೂಕಾದಲ್ಲೇ ವರ್ಕ್ ಮಾಡ್ತಿರ್ತಾರೆ. ಇವರು ತಾಲೂಕಿನಲ್ಲಿ ಬರುವಂತಹ ಹೋಬಳಿಗಳ ಒಂದು ಲ್ಯಾಂಡ್ ರೆವಿನ್ಯೂವನ್ನು ನೋಡಿಕೊಳ್ತಾ ಇರ್ತಾರೆ. ಆ ಹೋಬಳಿಗಳು ಅಂತಂದರೆ ಇದು ಗ್ರೂಪ್ ಆಫ್ ವಿಲೇಜಸ್. ಒಂದು ಹೋಬಳಿಗಳ ಒಂದು ಡಿಪೆಂಡ್ ಸೈಜ್ನ ಆಧಾರದ ಮೇಲೆ ಇವರು 10ರಿಂದ 20 ವಿಲೇಜ್ ಅಕೌಂಟೆಂಟ್ಸ್ಗಳು ಇರ್ತಾರಲ್ಲ, ಅವರ ಹೆಡ್ ಆಗಿ ಇವರು ಕೆಲಸ ಮಾಡ್ತಿರ್ತಾರೆ. ಇವರ ಮುಖ್ಯ ಕೆಲಸ VAಗಳನ್ನು ಅಂದರೆ ವಿಲೇಜ್ ಅಕೌಂಟೆಂಟ್ಗಳನ್ನು ಸೂಪರ್ವೈಸ್ ಮಾಡುವಂಥದ್ದು. ನಂತರ ತಹಸೀಲ್ದಾರ್ ಅವರು ಏನಾದರೂ ಕೇಳಿದ್ರೆ ಅವರಿಗೆ ಇನ್ಫಾರ್ಮೇಷನನ್ನು ಮತ್ತು ರಿಪೋರ್ಟ್ಸ್ಗಳನ್ನು ಒಪ್ಪಿಸುವಂಥ ಕೆಲಸ ರೆವಿನ್ಯೂ ಇನ್ಸ್ಪೆಕ್ಟರ್ದವರು ಆಗಿರ್ತದೆ. ಇವರು ವಿಲೇಜ್ ಅಕೌಂಟೆಂಟ್ಸ್ ಮತ್ತು ತಹಸೀಲ್ದಾರರ ಮಧ್ಯೆ ಒಂದು ಲಿಂಕ್ ಕೊಂಡಿಯಾಗಿ ಕೆಲಸ ಮಾಡ್ತಿರ್ತಾರೆ. ಇವರು ಕರ್ನಾಟಕದ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಮತ್ತು ಕರ್ನಾಟಕದ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ 1961 ಈ 2 ಕಾನೂನುಗಳ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಲ್ಯಾಂಡ್ ರೆವಿನ್ಯೂವನ್ನು ಕಲೆಕ್ಟ್ ಮಾಡೋದರ ಜೊತೆ ಇವರು ತಾಲೂಕದಲ್ಲಿ ಬರುವಂತಹ ಅನೇಕ ಒಂದು ಡಿಪಾರ್ಟ್ಮೆಂಟ್ಗಳು, ಎಕ್ಸಾಂಪಲ್ಗೆ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಎಲೆಕ್ಷನ್ ಡಿಪಾರ್ಟ್ಮೆಂಟು, ಸೆನ್ಸಸ್ಸು, ಇವುಗಳಿಗೆಲ್ಲ ಒಂದು ಪ್ರೋಗ್ರಾಮ್ಗಳನ್ನು ಹಾಸ್ಟ್ ಮಾಡುವಂಥದ್ದು, ಫಂಕ್ಷನ್ಸ್ಗಳನ್ನು ಹಾಸ್ಟ್ ಮಾಡುವಂಥ ಕೆಲಸ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಮಾಡ್ತಾ ಇರ್ತಾರೆ. ಇದಿಷ್ಟು ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ತಾಲೂಕದಲ್ಲಿ ಮಾಡುವಂತಹ ಒಂದು ಸೇವೆಗಳು. ನೆಕ್ಸ್ಟ್ ಬರುವಂಥವರು ವಿಲೇಜ್ ಅಕೌಂಟೆಂಟ್ಸ್. ಇವರು ಗ್ರಾಮಗಳು ದೊಡ್ಡದಾಗಿದ್ದರೆ ಒಂದು ಗ್ರಾಮಕ್ಕೆ ಒಬ್ಬರು ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಅಥವಾ ಒಂದಕ್ಕಿಂತ ಹೆಚ್ಚು ಗ್ರಾಮಗಳಿಗೂ ಕೂಡ ಒಬ್ಬರು ವಿಲೇಜ್ ಅಕೌಂಟೆಂಟ್ ಇರ್ಬೋದು. ಇವರು ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರಿಜಿಸ್ಟರ್ಸ್ಗಳನ್ನು
ಮತ್ತು ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುವಂಥ ಕೆಲಸ ಇವರು ಮಾಡ್ತಿರ್ತಾರೆ. ತಾಲೂಕಾ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ಗಳ ಸುಪೀರಿಯರ್ ರೆವಿನ್ಯೂ ಆಫೀಸರ್ಸ್ಗಳು ಕರೆದಾಗ ಅವರು ತಾವು ಮೇಂಟೈನ್ ಮಾಡಿಕೊಂಡು ಬಂದಿರುವಂತಹ ರಿಜಿಸ್ಟರ್ಗಳನ್ನು ಮತ್ತು ರೆಕಾರ್ಡ್ಸ್ಗಳನ್ನು ಸುಪೀರಿಯರ್ ರೆವಿನ್ಯೂ ಆಫೀಸರ್ಸ್ಗಳಿಗೆ ತೋರಿಸಬೇಕಾಗ್ತದೆ. ಮತ್ತು ಸರ್ಕಾರಗಳು ಹೊರಡಿಸುವಂತಹ ನೋಟಿಸಸ್ಗಳನ್ನು, ರಿಪೋರ್ಟ್ಸ್ಗಳನ್ನು ಮತ್ತು ಡೆಪಾಸಿಷನ್ಗಳನ್ನು ಇವರು ರೆಕಾರ್ಡ್ ಮಾಡಿಕೊಳ್ಬೇಕಾಗ್ತದೆ. ವಿಲೇಜ್ ಅಕೌಂಟೆಂಟ್ಸ್ಗಳು ನೇರವಾಗಿ ರೆವೆನ್ಯೂ ಇನ್ಸ್ಪೆಕ್ಟರ್ಗಳ ಸೂಪರ್ವಿಷನ್ ಮತ್ತು ಕಂಟ್ರೋಲಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇವರು ವಿಲೇಜ್ ಲೆವೆಲ್ನಲ್ಲಿ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ನ ಫಂಕ್ಷನರಿ ಆಗಿರೋದ್ರಿಂದ ಇವರು ಆ ಒಂದು ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸ್ನಲ್ಲೇ ಉಳ್ಕೊಳ್ಬೇಕು ಮತ್ತು ಆ ಗ್ರಾಮ ಪಂಚಾಯಿತಿಗೆ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಗ್ರಾಮಗಳಿಗೆ ಗ್ರಾಮಗಳ ಜನರ ಕೆಲಸಗಳನ್ನು ಇವರು ಮಾಡಿಕೊಡ್ಬೇಕಾಗ್ತದೆ. ಅಕಸ್ಮಾತ್ ಇವರು ಆ ಗ್ರಾಮಗಳಲ್ಲಿ ಹೆಡ್ ಕ್ವಾರ್ಟರ್ಗಳಲ್ಲಿ ಉಳಿದಿಲ್ಲ, ಅವರು ಅಲ್ಲಿ ಇರ್ತಾ ಇಲ್ಲ ಅಂತೇಳಿ ಗೊತ್ತಾದರೆ ತಾಲೂಕಾ ಅಥವಾ ಜಿಲ್ಲೆಯ ಸುಪೀರಿಯರ್ ರೆವಿನ್ಯೂ ಆಫೀಸರ್ಸ್ಗಳು ಇವರ ವಿರುದ್ಧ ಒಂದು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಮತ್ತು ಆ್ಯಕ್ಷನ್ಸ್ಗಳನ್ನು ತಗೊಳ್ಬೋದು. ಇವರು ಯಾವ ಒಂದು ಹೆಡ್ ಕ್ವಾರ್ಟರ್ನಲ್ಲಿ ಗ್ರಾಮದಲ್ಲಿ ಉಳ್ಕೊಳ್ಬೇಕು ಅಂಥೇಳಿ DC ಅವರೇ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಂದರೆ ಇವರಿಗೆ ಅಪಾಯಿಂಟ್ಮೆಂಟನ್ನು ನೇರವಾಗಿ DC ಅವರೇ ಕೊಡ್ತಾರೆ. ವಿಲೇಜ್ ಅಕೌಂಟೆಂಟ್ಸ್ಗಳು ಒಂದೇ ಸಲಕ್ಕೆ 2 ರೋಲ್ಗಳನ್ನು ಪ್ಲೇ ಮಾಡ್ತಿರ್ತಾರೆ. ಒಂದನೇದು ಯಾವುದು ಅಂತಂದರೆ ಇವರು ತಹಸೀಲ್ದಾರ್ ಅವರ ಅಂಡರಲ್ಲಿ ಕೆಲಸ ಮಾಡಬೇಕು. ಅವರು ಕೇಳಿರುವಂತಹ ರೆವೆನ್ಯೂ ಮ್ಯಾಟರ್ಸ್ಗಳ ಬಗ್ಗೆ ಅವರಿಗೆ ರಿಪೋರ್ಟನ್ನು ಕೊಡಬೇಕು. ಇದು ಒಂದು ರೋಲು. ಮತ್ತು ಇನ್ನೊಂದು ಏನು ಅಂತಂದರೆ ತಾಲೂಕಾದಲ್ಲಿ ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ ಇರುತ್ತೆ. ಅದರ ಹೆಡ್ಡು, ಚೇರ್ಮನು ಅಥವಾ ಪ್ರೆಸಿಡೆಂಟು, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಇರ್ತಾರೆ. ಅವರ ಅಂಡರಲ್ಲೂ ಕೂಡ ಇವರು ಕೆಲಸ ಮಾಡಬೇಕಾಗ್ತದೆ. ಏನು ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯ ಕೆಲಸಗಳು ಇರ್ತವೆ, ಅವುಗಳಲ್ಲಿ ಇವರು ಕೂಡ ಭಾಗವಹಿಸಬೇಕಾಗ್ತದೆ. ಹೀಗೆ ವಿಲೇಜ್ ಅಕೌಂಟೆಂಟ್ಸ್ಗಳು ಒಂದೇ ಸಲಕ್ಕೆ 2 ರೋಲ್ಗಳನ್ನು ಪ್ಲೇ ಮಾಡ್ತಿರ್ತಾರೆ. ಗ್ರಾಮಗಳಲ್ಲಿ ರೆವೆನ್ಯೂವನ್ನು ಕಲೆಕ್ಷನ್ ಮಾಡುವಂಥದ್ದು ಮತ್ತು ಕ್ರಾಪ್ಸ್ಗಳನ್ನು ಎಂಟ್ರಿ ಮಾಡುವಂಥದ್ದು, ರಿಪೋರ್ಟ್ಸ್ಗಳನ್ನು ಡ್ರಾ ಮಾಡುವಂಥದ್ದು, ನೋಟಿಸಸ್ಗಳನ್ನು ಇಶ್ಯೂ ಮಾಡುವಂಥ ಕೆಲಸ ಮತ್ತು ತಮ್ಮ ಸುಪೀರಿಯರ್ಗಳು ಯಾವ ಕೆಲಸವನ್ನು ಹೇಳ್ತಾರೆ ಆ ಕೆಲಸವನ್ನು ಮಾಡುವಂಥದ್ದು ಮತ್ತು ಪಂಚಾಯಿತಿಯ ಅಭಿವೃದ್ಧಿಯಲ್ಲಿ ಕೂಡ ಹೀಗೆ ಕೆಲಸಗಳನ್ನು ವಿಲೇಜ್ ಅಕೌಂಟೆಂಟ್ಸ್ಗಳು ಮಾಡ್ತಾ ಇರ್ತಾರೆ. ಹೀಗೆ ಸ್ನೇಹಿತರೆ, ಒಂದು ತಾಲೂಕಾದಲ್ಲಿ ತಹಸೀಲ್ದಾರು, ಶಿರಸ್ತೇದಾರ್ಸು, ರೆವೆನ್ಯೂ ಇನ್ಸ್ಪೆಕ್ಟರ್ಸು, ವಿಲೇಜ್ ಅಕೌಂಟೆಂಟ್ಸು ತಾಲೂಕಾದ ರೆವೆನ್ಯೂ ಡಿಪಾರ್ಟ್ಮೆಂಟ್ಗಳ ಒಂದು ಚಟುವಟಿಕೆಗಳನ್ನು ನೋಡಿಕೊಳ್ತಾರೆ. ಇವುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದ ರೋಲ್ ಯಾವುದು ಅಂತಂದರೆ ಅದು ವಿಲೇಜ್ ಅಕೌಂಟೆಂಟ್ ರೋಲ್ ಆಗಿದೆ. ಇವರು ರೂಟ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾರೆ ಮತ್ತು ಸರ್ಕಾರಗಳು ತರುವಂತಹ ಅನೇಕ ಒಂದು ಸ್ಕೀಮ್ಸ್ಗಳು, ಪ್ರೋಗ್ರಾಮ್ಸ್ಗಳು, ಅವುಗಳ ಒಂದು ಬೆನಿಫಿಷಿಯರ್ಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡುವಂಥ ಕೆಲಸ ಇವರು ಮಾಡ್ತಾರೆ. ಆ ಸ್ಕೀಮ್ಗಳ ಒಂದು ಬೆನಿಫಿಷಿಯರ್ಸ್ಗಳಿಗೆ ಸೇರುವ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗೆ ಒಂದು ತಾಲೂಕಾದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಮಾತಾಡೋಣ. ಶರಣಾರ್ಥಿ.